ನಗರಸಭೆಯ ಹಳೆಯ ನೀರಿನ ಪೈಪ್ ಒಡೆದ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದ ನೀರು ಹರಿದು ಭೂಕುಸಿತವಾದ ಪ್ರಕರಣ ಮಡಿಕೇರಿಯ ಚಾಮುಂಡೇಶ್ವರಿ ನಗರದಲ್ಲಿ ಮಂಗಳವಾರ ಬೆಳಿಗ್ಗೆ ಘಟಿಸಿದೆ. ಪ್ರಕರಣದಲ್ಲಿ ಸ್ಥಳೀಯರೊಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಚಾಮುಂಡೇಶ್ವರಿ ನಗರದ ಆಯಕಟ್ಟಿನ ರಸ್ತೆ ಬದಿಯಲ್ಲಿ ನಗರಸಭೆಯ ನೀರಿನ ಪೈಪ್ ಹಾದು ಹೋಗಿದ್ದು, ಹಳೆಯದಾಗಿದ್ದ ಪೈಪ್ ಒಡೆದು ಹೋಗಿ ಭಾರೀ ಪ್ರಮಾಣದ ನೀರು ವ್ಯರ್ಥವಾಗಿದೆ. ಈ ನೀರಿನ ಒತ್ತಡಕ್ಕೆ ರಸ್ತೆ ಬದಿಯ ಮಣ್ಣು ಜರಿದು ಭಾರೀ ಭೂಕುಸಿತಕ್ಕೆ ಕಾರಣವಾಗಿದೆ. ಅಪಾರ ಪ್ರಮಾಣದ ಮಣ್ಣು ಕೆಳಭಾಗಕ್ಕೆ ಜಾರಿದ್ದರಿಂದ ಕಾಫಿ ಮತ್ತು ಬಾಳೆ ಗಿಡಗಳು ಧ್ವಂಸವಾಗಿವೆ. ಕೆಳಭಾಗದ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಕಾಲುದಾರಿ ಬಂದ್ ಆಗಿದೆ. ಭೂಕುಸಿತಕ್ಕೂ ಕ್ಷಣದ ಹಿಂದೆ ನೂರ್ಜಹಾನ್ ಎಂಬ ವಯೋವೃದ್ಧೆ ಇದೇ ಸ್ಥಳದಲ್ಲಿ ನಿಂತಿದ್ದರು. ಪೈಪ್ ಒಡೆಯುತ್ತಿರುವ ಬಗ್ಗೆ ತಮ್ಮ ಮಗನಿಗೆ ಫೋನ್ ಮೂಲಕ ನೂರ್ಜಹಾನ್ ಮಾಹಿತಿ ನೀಡುತ್ತಿದ್ದಾಗ ಏಕಾಏಕಿ ಭೂಕುಸಿತ ಸಂಭವಿಸಿದ್ದು ಮಹಿಳೆ ಅಪಾಯದಿಂದ ಪಾರಾಗಿದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಅಪಾಯ ತಪ್ಪಿದ್ದು, ಮಣ್ಣು ನನ್ನ ಮೇಲೆ ಬಿದ್ದಿದ್ದರೆ ನನ್ನ ಮಗನಿಗೆ ತಾಯಿ ಇರುತ್ತಿರಲಿಲ್ಲ ಎಂದು ನೂರ್ಜಹಾನ್ ಕಣ್ಣೀರಿಟ್ಟರು. ಅಷ್ಟು ಬೇಗ ಮಗನಿಗೆ ಹೇಳಿದೆ, ನೀರು ಪೈಪ್ ಕಟ್ಟಾಗಿ ಎಲ್ಲ ಬರೀ ಜರಿತಾ ಇದೆ ಅಂತ. ಅಷ್ಟೇ ನಾನು ಆಚೆ ಹೋಗೋಳು ಮಗನಿಗೆ ಹೇಳೋಕ್ಕೆ ಫೋನಲ್ಲಿ ಬಂದಿದ್ದು. ಅಷ್ಟು ಬೇಗ ಜರ್ದೋಯ್ತು. ಇದರ ಅಡಿಗೆ ಆಗ್ಬಿಡ್ತಾ ಇದೆ. ನನ್ನ ಮಗನಿಗೆ ತಾಯಿ ಇಲ್ಲದಂಗೆ ಆಗ್ಬಿಡ್ತಾಯಿತ್ತು ಇವತ್ತು. ಯಾವಾಗನೇ ಫೋನ್ ಮಾಡಿದ್ದೀವಿ ಅಂದರೆ ಅವರು ಬಂದಿಲ್ಲ. ಯಾರಿಗೆ ಫೋನ್ ಮಾಡಿದ್ರಿ? ಲೈನ್ ನೀರು ಹಾಫ್ ಮಾಡಿ ಅಂತ ಹೇಳಿ ಅದು ಇಷ್ಟು ಜರ್ದಿದ್ದು. ಮತ್ತೆ ಇದು ಕಂಪ್ಲೀಟಾಗಿ ಇಡೀ ಕೆಳಗೆಲ್ಲ ಇದು ಮುಚ್ಚೋಗಿದೆ. ಹೇಳಿಬಿಟ್ಟು ಎಷ್ಟೋ ಗೊತ್ತಾದ್ಮೇಲೆ ಬಂದಿದೆ. ಪೈಪ್ ಹೋಗೋದಿರ ಏನಾಗ್ತಾ ಇರಲಿಲ್ಲ. ಪೈಪಲ್ಲಿ ಕಟ್ಟಾಗಿದ್ದಕ್ಕೆ ಮೇಡಮ್ ಇದು ಬರೆ ಜಡ್ದಿದ್ದು. ಕಟ್ಟಾಗಿಲ್ಲಾದ್ರೆ ಏನಾಗ್ತಾ ಇತ್ತಿಲ್ಲ. ಅದು ಕಟ್ಟಾಗಿದ್ದಕ್ಕೆ ಇಷ್ಟು ಪೂರ್ತಿ ಬರೀ ನೋಡಿ ಇಲ್ಲಿಂದಲೂ ಬಂದಿದೆ. ನೋಡಿ ಇಲ್ಲಿನೂ ಬಂದಿದೆ. ಅಲ್ಲಿ ನೋಡಿ ಈಚೆ ಈ ಲೈನ್ ಇದೆ ಅಲ್ವಾ, ಈಚೆ ಅಂದರೆ ಈಚೆದಾದ್ಮೇಲೆ ಆಚೆಂದ ಲೈನ್ ಇದೆ ಅಲ್ವಾ, ಆ ರಭಸಕ್ಕೆ ಬಂದಿದೆ. ಇದು ಸ್ವಲ್ಪ ಒಂದು 5 ನಿಮಿಷ ಇದಾಗಿತ್ತು. ಇಲ್ಲಾಂದರೆ ಅದರೊಳಗೆ ಮುಚ್ಚೋಗ್ತಾ ಇದ್ದು. ಮಗನಿಗೆ ಫೋನ್ ಮಾಡ್ತಾ ಇದ್ದಿದ್ದು ನಾನು. ಫೋನ್ ಮಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇದ್ರಿ? ನಡ್ಕೊಂಡು ಹೋಗುವಾಗ ಅಷ್ಟು ಬೇಗ ಜರ್ದೋಯ್ತು ಎಲ್ಲ. ನಾನು ಹೀಗೆ ಹೋಗ್ತಾ ಇದ್ದಿದ್ದು ಕೆಲಸಕ್ಕೆ. ಅಷ್ಟು ಬೇಗ ನೀರು ಹೋಗ್ತಾ ಇದೆ, ಸ್ವಲ್ಪ ಫೋನ್ ಮಾಡಪ್ಪ ನೀರು ಅವರಿಗೆ ಅಂತ ಹೇಳಿದ್ದು. ಅಷ್ಟು ಬೇಗ ಹೀಗೆ ಆಗ್ಬಿಡ್ತಿತ್ತು. ಮಾಡಿದ್ರೆ ಅವರು ಸೀದಾ ಬಂದುಬಿಡ್ತಾ ಇದ್ರಿ ನೀವು? ನಾನು ಬರ್ತಾ ಇದ್ದೆ, ಇಲ್ಲೇ ನಿಂತು ಮಾತಾಡ್ತಾ ಇದ್ದಿದ್ದು. ನಾನು ಮಾತಾಡ್ತಾ ಇದ್ದು ನಿಂತು ಹೋಗಿದ್ದು ಒಳ್ಳೇದಾಯ್ತು. ನೋಡಿ ದೇವರು ಯಾವುದೋ ಕಾಪಾಡಿತು. ಪೈಪ್ ಒಡೆದಿರುವ ಬಗ್ಗೆ ನಗರಸಭಾ ಸಿಬ್ಬಂದಿಗೆ ತಿಳಿಸಿದರೂ ಯಾರೂ ಸ್ಥಳಕ್ಕೆ ಬಂದಿಲ್ಲ ಎಂದು ಸ್ಥಳೀಯ ನಿವಾಸಿ ರವಿ ಪಾಪು ಆರೋಪಿಸಿದರು. ತಾವು ಕಾರಿನಲ್ಲೇ ಮನೆಯವರೆಗೂ ಬರುವ ಬದಲು ಮನಸ್ಸು ಬದಲಾಯಿಸಿ ಕಾರನ್ನು ಮೇಲ್ಭಾಗದಲ್ಲೇ ನಿಲ್ಲಿಸಿದ್ದರಿಂದ ಅಪಾಯದಿಂದ ಪಾರಾದೆ ಎಂದು ರವಿ ಚಿತ್ತಾರದೊಂದಿಗೆ ಹೇಳಿದರು. ಬೆಳಿಗ್ಗೆ ಫೋನ್ ಬಂತು, ಈಗ ಬರೆ ಜರ್ದಿದೆ ಅಂತ. ಬರೋ ಅಷ್ಟರಲ್ಲಿ ನಾನು ಗಾಡಿ ಫಸ್ಟೇ ಇಡ್ತಿದ್ದೆ, ಮೇಲೆ ನೋಡೋಕಷ್ಟರಲ್ಲಿ ಬರೆ ಜರ್ದೋಯ್ತು. ಅಷ್ಟೊತ್ತಿಗೆ ಕೆಳಗಿಂದ ಅಮ್ಮ ಬರ್ತಾಯಿದ್ರು. ಸ್ವಲ್ಪ ಕೂದಲಾದ ಅಂತರದಲ್ಲಿ ಜೀವ ಬದುಕಿದೆ. ಅದಕ್ಕೆ ನನಗೆ ತುಂಬ ಬೇಜಾರಿದೆ ಇಲ್ಲಿ. ಏಕೆಂತಂದರೆ ಇಲ್ಲಿದು ಕೌನ್ಸಿಲರ್ಗಳೆಲ್ಲ ಬಂದುಬಿಟ್ಟು ಎಲ್ಲ ಕಡೆಗೆ ಇದು ಮಾಡ್ತಾರೆ, ಇಲ್ಲಿ ನೋಡೋದೇ ಇಲ್ಲ. ಅದಕ್ಕಾಗಿ ತುಂಬ ನಮಗೆ ಬೇಜಾರಿದೆ. ಇಲ್ಲಿ 2 ಜನರದ್ದು ಅಂಗವಿಕಲ ಬೇರೆ, ಅವನು ಕರ್ಕೊಬರ್ಲಿಕ್ಕೆ ಸಾಕು ನಾವೇ ನಮ್ಮ ಗಾಡಿಯಿಂದ ಕರ್ಕೊಂಡು ಹೋಗ್ಬೇಕು. ಏನಾರು ಆದರೆ ದಯವಿಟ್ಟು ಇದಕ್ಕೊಂದು ಒಳ್ಳೆಯ ಸಜೆಷನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನಗರಸಭೆದು ಏನು ಕೆಲಸಗಳು ಏನು ನಡೀತಿಲ್ಲ. ನಗರಸಭೆಯವರು ವೇಸ್ಟೇ ಇಲ್ಲಿ ಏನು ಮಾಡ್ತಿಲ್ಲ. ನಾನು 1 ಗಂಟೆ ಆಯಿತು, ನಾನು ಪೈಪ್ಲೈನ್ ಆಫ್ ಮಾಡಿ ಅಂತ 1 ಗಂಟೆ. ಅವನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ. ನಾನು ಎಷ್ಟೋ ದೂರದಲ್ಲಿದ್ದೀನಿ, ಆಗೋಕ್ಕಿಲ್ಲ ಈಗ, ಸ್ವಲ್ಪ ಲೇಟ್ ಆಯಿತು ಅಂತ. ನಾನಂತೂ ಬೇರೆಯವರಿಗೆಲ್ಲ ಫೋನ್ ಮಾಡಿಸಿ ಆದಷ್ಟು ಬೇಗ ನೀರನ್ನ ನಿಲ್ಲಿಸೋ ಅಷ್ಟೇ ಮಾಡಿದೆ. ಇಲ್ಲದಿದ್ದರೆ ಎಲ್ಲ ಕುಚ್ಕೊಂಡು ಹೋಗ್ಬಿಟ್ಟಿದೆ. ಇನ್ನು ಅದೇ ಥರ ಆಗಿಬಿಟ್ಟಿದ್ರೆ ಬರೆಲ್ಲ ಹೋಗ್ಬಿಡ್ತಿತ್ತು. ಮಡಿಕೇರಿ ವ್ಯಾಪ್ತಿಯಲ್ಲಿ ಕಳೆದ 2 ದಿನಗಳಿಂದ ಕುಂಭದ್ರೋಣ ಮಳೆಯಾಗುತ್ತಿದ್ದು, ಪರಿಣಾಮವಾಗಿ ಸಡಿಲಗೊಳ್ಳುತ್ತಿರುವ ಮಣ್ಣು ಅಲ್ಲಲ್ಲಿ ಕುಸಿಯುತ್ತಿದೆ. ಆಯಾಕಟ್ಟಿನ ಬಡಾವಣೆಗಳಲ್ಲಿ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಮುಂಡೇಶ್ವರಿ ನಗರದಲ್ಲಿ ಭೂಕುಸಿತದಿಂದ ಭಾರೀ ಹಾನಿ ಸಂಭವಿಸಿದ್ದರೂ ನಗರಸಭೆಯಿಂದ ಯಾವುದೇ ಜನಪ್ರತಿನಿಧಿ ಅಥವಾ ಅಧಿಕಾರಿಗಳು ಭೇಟಿ ನೀಡದಿರುವುದು